ಸಂವಿಧಾನ ಬದಲಾವಣೆ ಮಾಡಿದ್ದೆ ಕಾಂಗ್ರೆಸ್ಸು, ಹೀಗಾಗಿ ರಾಹುಲ್ ಮನಸ್ಥಿತಿನೇ ಡಿ ಕೆ ಶಿವಕುಮಾರ್ ಅವ್ರದ್ದು, ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಈ ಮಾತನ್ನು ಹೇಳಿದ್ದಾರೆ ಅಂತಾರೆ ಬಿ ಜೆ ಪಿಯ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಜೊತೆಗೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಇವರ ಬಂಡವಾಳ ಬಯಲಾಗಿದೆ. ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ. ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ. ಇವರ ಮನಸ್ಥಿತಿ ಏನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಗೌರವ ಇವರು ಕಾಂಗ್ರೆಸ್ನವ್ರು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ. ಧರ್ಮಾಧಾರಿತ ಮೀಸಲಾತಿಯನ್ನು ನೀಡಬಾರ್ದು ಅನ್ನುವ ವಿಚಾರವನ್ನು ಇಷ್ಟಿದ್ರೂ ಸಹ ಇವತ್ತು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ನೀಡಿದ್ದಾರೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಗಲಿ, ನರೇಂದ್ರ ಮೋದಿಜಿಯವರಾಗಲಿ ಯಾರೂ ಕೂಡ ಇದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಅಲ್ಲ. ಇದು ಖಂಡಿತ ಈ ಡಿ ಕೆ ಶಿವಕುಮಾರ್ ಹೇಳಿಕೆ ನಾನು ಖಂಡನೆ ಮಾಡ್ತೇನೆ. ಕಾಂಗ್ರೆಸ್ ಅವರು ಮಾತೆತ್ತದೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಬರ್ತಿರಲ್ಲ. ನಿಮ್ಮ ಯೋಗ್ಯತೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದನ್ನ ಹೇಳಿ. ಧರ್ಮಾಧಾರಿತವಾಗಿ ರಿಸರ್ವೇಷನ್ ಅನ್ನ ಕೊಡಬೇಕು ಅಂತ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೇಳಿ. ನೀವು ಮಾತೆತ್ತರೆ ಅಂಬೇಡ್ಕರ್ ಅನ್ನೋ ಹೇಳೋವಂಥವ್ರು ಇದಕ್ಕೆ ಯಾಕೆ ಅಂಬೇಡ್ಕರ್ ಅವ್ರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ? ಮರ್ತು ಬಿಡೋಣ. ಅಂಬೇಡ್ಕರ್ನ ಸೋಲಿಸಿದ್ ನೀವೇ. ಅಂಬೇಡ್ಕರ್ ಸಂವಿಧಾನದ ಕರಡು ರಚನೆಯಲ್ಲಿ ಬರಬಾರ್ದು ಅಂತ ಅವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ದು ನೀವೇ. ಅವ್ರನ್ನ ಮಂತ್ರಿಮಂಡಲ ರಾಜೀನಾಮೆ ಕೊಡೋ ಅಂತ ವ್ಯವಸ್ಥೆ ಮಾಡಿದ್ದು ನೀವೇ. ಅದು ಬಿಟ್ಬಿಡೋಣ. ಈಗ ಸಂವಿಧಾನ ಹಿಡ್ಕೊಂಡು ಹೊರಟಿದ್ದೀರಲ್ಲ, ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ. ಮುಸ್ಲಿಮರದ ಸರ್ಕಾರ ಇದು. ಮುಸ್ಲಿಮರ ಪರವಾಗಿನ ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಇರುವಂಥ ಸರ್ಕಾರ. ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಈ ಸರ್ಕಾರ ಐತಲ್ಲ, ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡೋಕ್ಕೆ ಹೊಂಟೈತೆ. ಇದು ತಪ್ಪು. ಇದು ಸಂವಿಧಾನದ ವಿರುದ್ಧನೂ ತಪ್ಪು, ಸಂವಿಧಾನದ ಕಾನೂನಾತ್ಮಕವಾಗಿಯೂ ತಪ್ಪು, ಸಂವಿಧಾನದ ಆಶಯ ಏನೈತಿ, ಸ್ಪಿರಿಟ್ ಏನೈತಿ ಅದಕ್ಕೂ ಕೂಡ ವಿರುದ್ಧ ಇರುವಂಥ ಕೆಲಸ ಇದೆ. ಹಾಗಾಗಿ ಇದ್ರ ವಿರುದ್ಧ ನಾವು ಇದ್ರೊಳಗೆ ವಿಧಾನಸಭೆ ಒಳಗೆ ಮತ್ತು ವಿಧಾನಸಭೆ ಹೊರಗೆ ಎರಡೂ ಕಡೆಯೂ ನಾವು ಹೋರಾಟ ಮಾಡ್ತೀವಿ. ಆದರೆ ಈ ಸರ್ಕಾರ ಏನೈತಿ, ಇದು ಒಂಥರ ಮುಸ್ಲಿಮರ ಓಲೈಕೆಗೆ ಯಾವುದೇ ಲೆವೆಲಿಗಾದರೂ ಹೋಗುವಂಥ ಸರ್ಕಾರ ಇದು. ಇವ್ರಿಗೆ ಎಲ್ಲರನ್ನೂ ಸಮಾನ ನೋಡ್ಬೇಕನ್ನುವಂಥ ಮನಸ್ಥಿತಿ ಇಲ್ಲ. ಇದು ಬಜೆಟ್ದಾಗ ನಮ್ಮ ನಿಗಮಗಳಿಗೆ ದುಡ್ಡು ಕೊಟ್ಟಿಲ್ಲ, ಆದರೆ ಮುಸ್ಲಿಮರಿಗೆ 4,500 ಕೋಟಿ ಕೊಟ್ಟಾರ. ಎಲ್ಲದಕ್ಕೂ ದುಡ್ಡು ಕೊಡೋರು. ಅವರಿಗೆ ದುಡ್ಡು ಕೊಡೋದಕ್ಕೆ ನಮಗೇನು ಬೇಡ ಅಂತ ಹೇಳಿಲ್ಲ, ಆದರೆ ಉಳಿದು ನಮ್ಮ ಸಮಾಜಗಳಿಗೆ ಯಾಕೆ ಕೊಟ್ಟಿರ್ತೀವಿ. ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮಾತಾಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು. ಜೊತೆಗೇನೆಂದರೆ ಹಿಂದೆ ಎಲ್ಲ ಈ ನಾಯಕರುಗಳು ಮಾತಾಡಿ ಅನುಭವಿಸಿದಂಥ ಯಾತನೆಯನ್ನು ನಾವು ಗಮನಿಸಿದ್ದೀವಿ. ಅದು ಕರ್ನಾಟಕದ ಅನಂತಕುಮಾರ್ ಅವರು ಕೂಡ ಸೇರಿಕೊಂಡು, ಜೊತೆಗೆ ಲಲ್ಲೂ ಸಿಂಗ್ ಏನು ಹೇಳಿದರು ಇದಕ್ಕೆ ಸಂಬಂಧಪಟ್ಟಂಗೆ, ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಹೇಳಿದಂಥ ಮಾತುಗಳು ಎಷ್ಟರ ಮಟ್ಟಿಗೆ ಅವರಿಗೆ ಮುಳುವಾಗಿತ್ತು ಅನ್ನೋದನ್ನು ನಾವು ನೋಡಿದ್ದೀವಿ. ಈಗ ಡಿ ಕೆ ಶಿವಕುಮಾರ್ ಆಡದಂಥ ಮಾತಿದೆಯಲ್ಲ, ಡಿ ಕೆ ಶಿವಕುಮಾರ್ ಸಮರ್ಥನೆ ಕೊಡ್ತಾ ಇದ್ದಾರೆ, ಇಲ್ಲ ನನ್ನ ಮಾತನ್ನು ತಿರುಚಲಾಗಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದೆಲ್ಲ ಪ್ರಶ್ನೆ ಇರಲಿ, ಆದರೆ ಅದೀಗ ಬಿ ಜೆ ಪಿಗೆ ಒಂದು ಪ್ರಮುಖವಾದಂಥ ಅಸ್ತ್ರ. ಏನು ನಡೀತು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಸಭೆಯಲ್ಲಿ ಹರೀಶ್? ಹೌದು ರಂಗನಾಥ್, ಇದೇ ಲೋಕಸಭೆ ಚುನಾವಣೆಗೂ ಮುಂಚೆ ಬಿಜೆಪಿ ನಾಯಕರು ಕೊಟ್ಟಂತ ಹೇಳಿಕೆಗಳನ್ನು ಅಸ್ತ್ರವನ್ನಾಗಿಟ್ಟುಕೊಂಡು ಕಾಂಗ್ರೆಸ್ ಇಡೀ ದೇಶಾದ್ಯಂತ ಹೋರಾಟವನ್ನು ರೂಪಿಸಿತ್ತು. ರಾಹುಲ್ ಗಾಂಧಿ ಅವರು ಕೂಡ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೋರಾಟವನ್ನು ರೂಪಿಸಿ ಬಿಜೆಪಿ ಸಂವಿಧಾನ ಬದಲಾವಣೆಗಾಗಿ ಕಾಯ್ತಾ ಇದೆ, ಸಂವಿಧಾನ ಬದಲಾವಣೆ ಮಾಡ್ತಾರೆ, 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಈ ದೇಶದ ಜನತೆ ಏನಾದ್ರು ಬಿಜೆಪಿಗೆ ಕೊಟ್ಟಿದ್ದಾದಲ್ಲಿ ಅವರು ಸಂವಿಧಾನವನ್ನು ಬದಲಾಯಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರವನ್ನು ಮಾಡಿದರು. ಇದೇ ವಿಚಾರವನ್ನು ಇಟ್ಕೊಂಡು ಈಗ
ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಖಾಸಗಿ ವಾಹಿನಿಯ ಒಂದು ಸಮಾವೇಶದಲ್ಲಿ ಮಾತಾಡ್ತಾ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಸಂವಿಧಾನ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡುವಂತಹ ವಿಚಾರವಾಗಿ ಅನೇಕ ಬಾರಿ ಸಂವಿಧಾನಗಳು ಹಿಂದೆ ಬದಲಾಗಿದೆ, ಅನೇಕ ಕೋರ್ಟ್ಗಳು ಕೊಟ್ಟಿರ್ತಕ್ಕಂತಹ ತೀರ್ಪುಗಳಿದೆ, ಮುಂದೆ ಏನಾಗುತ್ತೆ ನೋಡ್ತೀವಿ, ಸಂವಿಧಾನ ಬದಲಾಗಬಹುದು ಅನ್ನುವಂಥ ನಿಟ್ಟಲ್ಲಿ ಈ ರೀತಿಯಾಗಿ ಮಾತಾಡಿದ್ದಾರೆ. ಇದೇ ವಿಚಾರ ಈಗ ಬಿಜೆಪಿಗೆ ಅಸ್ತ್ರವಾಗಿರುವಂತಹದ್ದು. ಏನು ಕಾಂಗ್ರೆಸ್ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡಿತ್ತು, ಯಾವ ವಿಚಾರವನ್ನು ಇಟ್ಕೊಂಡು ಬಿಜೆಪಿಯನ್ನ ಹಣಿಲಿಕ್ಕೆ ಪ್ರಯತ್ನ ಮಾಡಿತ್ತು, ಈಗ ಅದೇ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ಅನ್ನ ಮೂಲೆಗುಂಪು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಬಿಜೆಪಿ ಪ್ರಯತ್ನವನ್ನ ಮಾಡ್ತಿದೆ. ಇವತ್ತು ಲೋಕಸಭೆಯಲ್ಲಿ ಕರ್ನಾಟಕದ ಸಂಸದರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು ಇದ್ರು. ಆದ್ರೆ JP ನಡ್ಡಾ ಅವರೇ ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ. ಕಿರಣ್ ರಿಜಿಜು ಅವರೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ, ನೋಡಿ ನಿಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು, ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡುವಂತಹ ವಿಚಾರವಾಗಿ ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಸಂವಿಧಾನವನ್ನು ಬದಲಾಯಿಸೋದಿಲ್ಲ, ಮತ್ತೆ ಸಂವಿಧಾನ ಬದಲಾಯಿಸುವುದನ್ನು ಕೂಡ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತೆ ಇದು ರಾಜ್ಯಸಭೆಯಲ್ಲಿ ಗದ್ದಲ ಉಂಟಾಯಿತು, ರಾಜ್ಯಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣ ಆಯಿತು, ರಾಜ್ಯಸಭೆಯನ್ನ ಮುಂದೂಡಲಾಯಿತು. ಇಲ್ಲಿ ಮುಖ್ಯವಾಗಿ ಈಗ ಬಿಜೆಪಿ ಇದನ್ನ ಒಂದು ರೀತಿ ಅಸ್ತ್ರದಾಗಿ ಬಳಸ್ತಾ ಇದೆ. ಮತ್ತೆ ರಾಜ್ಯಸಭಾ ಸಂಸದರು ಕೂಡ ಇದರ ವಿಚಾರವಾಗಿ ಈಗ ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ಇಡೀ ದೇಶಾದ್ಯಂತ ಹೋರಾಟವನ್ನ ರೂಪಿಸಿದಂತಹ ಕಾಂಗ್ರೆಸ್ ಅಂದ್ರೆ ಬಿಜೆಪಿಯ ವಿರುದ್ಧ ಹೋರಾಟವನ್ನ ರೂಪಿಸಿತ್ತು. ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ರೂಪಿಸಿ ಬಿಜೆಪಿಯ ಸ್ಥಾನಗಳನ್ನ ಕಡಿಮೆ ಆಗುವಂತಹ ಪ್ರಯತ್ನ ಮಾಡಿದ್ರು. ಈಗ ಕಾಂಗ್ರೆಸ್ ನಾಯಕರು ಇಂಥ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದನ್ನ ನೀವು ಹೇಗೆ ಸಮರ್ಥಿಸ್ಕೊಳ್ತೀರಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೆ ಇವತ್ತು ಲೋಕಸಭೆಯಲ್ಲಿ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿತ್ತು. ಅಂದ್ರೆ ನ್ಯಾಯಾಧೀಶರ ಮನೆಯಲ್ಲಿ ಹಣ ಸಿಕ್ಕಿರುವಂತಹ ವಿಚಾರ ಆಗಿರ್ಬೋದು, ಇನ್ನಿತರ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ತಯಾರಿಯನ್ನ ಮಾಡ್ಕೊಂಡಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಒಂದು ಹೇಳಿಕೆ ಅದು ಬಿಜೆಪಿಗೆ ಅಸ್ತ್ರ ಆಗಿರುವಂತಹದ್ದು. ಮತ್ತೆ ಕಾಂಗ್ರೆಸ್ ಏನು ಅಟ್ಯಾಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿತ್ತು. ಈಗ ಕಾಂಗ್ರೆಸ್ ನಾಯಕರ ಮೇಲೆ ಈಗ ಬಿಜೆಪಿ ಅವರು ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಮುಂದಿಟ್ಕೊಂಡು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.